ಸಂಕ್ರಾಂತಿ ಹಬ್ಬದ ವೇಳೆ ಚಿನ್ನ ಬೆಳ್ಳಿ ರೇಟ್ ಈಗ ಜಂಪ್ ಆಗಿದೆ. ಗೋಲ್ಡ್ ಸಿಲ್ವರ್ ಬೆಲೆಯಲ್ಲಿ ಮತ್ತೆ ನಾಗಾಲೋಟ. 2 ದಿನದಲ್ಲಿ ಕೆಜಿ ಬೆಳ್ಳಿ ಬೆಲೆಯಲ್ಲಿ 21,000 ರೂಪಾಯಿ ಏರಿಕೆ ಆಗಿದೆ. ಸಂಕ್ರಾಂತಿ ಹಬ್ಬದ ವೇಳೆ ಈಗ ಮತ್ತೆ ನೀವು ಚಿನ್ನ ಮತ್ತೆ ಬೆಳ್ಳಿ ಖರೀದಿ ಮಾಡಬೇಕು ಅಂದ್ರೆ ಯೋಚನೆ ಮಾಡಲೇಬೇಕು ಬಿಡಿ. ದಿನದಿಂದ ದಿನಕ್ಕೆ ಏರಿಕೆ ಆದ್ರೆ ಹೆಂಗೆ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಚಿನ್ನ ಆಗಿರಬಹುದು, ಬೆಳ್ಳಿ ಆಗಿರಬಹುದು. 2026ರ ಜಸ್ಟ್ 13 ದಿನದಲ್ಲಿ 32,000 ರೂಪಾಯಿ ಏರಿಕೆ ಕಂಡಿದೆ ಬೆಳ್ಳಿ. ನೆನೆ ಒಂದೇ ದಿನ ಸಿಲ್ವರ್ ರೇಟಲ್ಲಿ 6,000 ಏರಿಕೆ ಆಗಿದೆ. 2,71,000 ದಾಟಿದ 1 ಕೆಜಿ ಬೆಳ್ಳಿಯ ಬೆಲೆ. ಚಿನ್ನ ಮಾತ್ರ ಅಲ್ಲ, ಈಗ ಬೆಳ್ಳಿ ಕೂಡ ರೇಟ್ ಜಾಸ್ತಿ ಆಗಿದೆ. 10 ಗ್ರಾಂ ಚಿನ್ನದ ಬೆಲೆ 1,45,000 ರೂಪಾಯಿಗೆ ಏರಿಕೆ ಆಗಿದೆ. ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ. ಮಧ್ಯಮ ವರ್ಗದವರಂತೂ ಖರೀದಿ ಮಾಡೋದು ಬಹಳ ಕಷ್ಟ ಇದೆ ಬಿಡಿ. ಚಿನ್ನ ಆಗಿರಬಹುದು ಅಥವಾ ಬೆಳ್ಳಿ ಆಗಿರಬಹುದು, ದಿನದಿಂದ ದಿನಕ್ಕೆ ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. 2 ದಿನದಲ್ಲಿ ಕೆಜಿ ಬೆಳ್ಳಿ ಬೆಲೆಯಲ್ಲಿ 21,000 ಏರಿಕೆ ಆಗಿದೆ. 2 ದಿನದಲ್ಲಿ 21,000 ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಈ ಒಂದು ಸಂಕ್ರಾಂತಿ ಕಳೆದ ನಂತರ ಇನ್ನು ಮದುವೆ ಸೀಸನ್ಗಳು ಶುರು ಆಗುತ್ತೆ, ಗೃಹ ಪ್ರವೇಶಗಳು ಶುರುವಾಗುತ್ತೆ, ಶುಭ ಕಾರ್ಯಗಳಿಗೆ ಒಂದು ನಾಂದಿ ಹಾಡ್ತಾರೆ, ಶುಭ ಕಾರ್ಯಗಳು ಕೂಡ ಪ್ರಾರಂಭ ಆಗುತ್ತೆ. ಆ ಶುಭ ಕಾರ್ಯಗಳೇನಾದ್ರೂ ಪ್ರಾರಂಭ ಆದ್ರೆ ಅದಾದ ನಂತರ ಅಂತೂ ನೀವು ಚಿನ್ನ ಬೆಳ್ಳಿಯನ್ನ ಮಾತನಾಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಬಿಡಿ. ಈಗ ಆಲ್ರೆಡಿ ಸಖತ್ ರೇಟ್ ಜಾಸ್ತಿ ಆಗಿದೆ. 2026ರ ಜಸ್ಟ್ 13 ದಿನ ಅಷ್ಟೇ ಆಗಿರೋದು. ಈ ಒಂದು 13 ದಿನದಲ್ಲಿ 32,000 ರೂಪಾಯಿ ಬೆಳ್ಳಿ ರೇಟ್ ಜಾಸ್ತಿ ಆಗಿದೆ. ನೆನೆ ಒಂದೇ ದಿನ ಸಿಲ್ವರ್ ರೇಟಲ್ಲಿ 6,000 ರೂಪಾಯಿ ಏರಿಕೆ ಆಗಿದೆ. ಏನೀಗ ಬೆಳ್ಳಿಯೂ ಕೂಡ ಚಿನ್ನಕ್ಕಿಂತ ನಾನೇನು ಕಡಿಮೆ ಇಲ್ಲ ಅಂತ ಓಡ್ತಾ ಇದೆ ರೇಟಲ್ಲಿ. ಈಗ ಬೆಳ್ಳಿ ಖರೀದಿ ಮಾಡೋಣ ಅಂದ್ರೂ ಕೂಡ ಬಹಳ ಕಷ್ಟ. ಅಟ್ಲೀಸ್ಟ್ ಚಿನ್ನ ಅಂತೂ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಬಹಳ ರೇಟ್ ಇದೆ. ಅಟ್ಲೀಸ್ಟ್ ಹೋಗಿ ಒಂದು ಬೆಳ್ಳಿನೋ ಏನಾದರೂ ಒಂದು ಪರ್ಚೇಸ್ ಮಾಡೋಣ, ಹಬ್ಬ ಇದೆ, ಹಬ್ಬದ ಹಿನ್ನೆಲೆ ಒಂದು ಬೆಳ್ಳಿ ದೀಪ ಅಥವಾ ದೇವರ ಮನೆಗೆ ಬೇಕಾದಂಥ ಕೆಲವೊಂದಿಷ್ಟು ಸಲಕರಣೆಗಳನ್ನು ಬೆಳ್ಳಿಯಲ್ಲಿ ತೆಗೆದುಕೊಳ್ಳೋಣ ಅಂತ ಹೋದರೆ ಬೆಳ್ಳಿನೂ ಕೂಡ ನೀವು ಮಾತನಾಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ರೇಟ್ ಜಾಸ್ತಿ ಆಗಿದೆ. ನೆನೆ ಒಂದೇ ದಿನ ಸಿಲ್ವರ್ ರೇಟಲ್ಲಿ 6,000 ರೂಪಾಯಿ ಹೆಚ್ಚಾಗಿದೆಯಂತೆ. ಇನ್ನು ಹೆಂಗೆ ನಾವು ಬೆಳ್ಳಿಯನ್ನು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇನ್ನು ಚಿನ್ನ ಕೂಡ ನಾನೇನು ಕಡಿಮೆ ಇಲ್ಲ ಅಂತ ಚಿನ್ನದ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಬೆಳ್ಳಿ 2,71,000 ರೂಪಾಯಿ ಗಡಿ ದಾಟಿದೆ 1 ಕೆಜಿ ಬೆಳ್ಳಿಯ ಬೆಲೆ. ಇನ್ನು 2,30,000ವರೆಗೂ ಹೋಗಬಹುದು ಬೆಳ್ಳಿ ರೇಟ್ ಅಂತ ಹೇಳಲಾಗ್ತಿತ್ತು. ಆದರೆ ಈಗ 2.5 ಲಕ್ಷನೇ ದಾಟಿದೆ. 2,71,000 ರೂಪಾಯಿ ಆಗಿದೆ. ದಿನದಿಂದ ದಿನಕ್ಕೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆ ಆಗ್ತಾನೆ ಇದೆ. ಸಂಕ್ರಾಂತಿ ಹಬ್ಬದ ವೇಳೆ ಚಿನ್ನ ಬೆಳ್ಳಿ ರೇಟ್ ಜಂಪ್ ಆಗಿದೆ. ಇನ್ನು 2,71,000 ರೂಪಾಯಿ ದಾಟಿದೆ 1 ಕೆಜಿ ಬೆಳ್ಳಿಯ ಬೆಲೆ. ಇನ್ನು 2,76,000 ಆದ್ರೂ ಕೂಡ ನೀವೇನು ಡೌಟ್ ಪಡಬೇಕಾಗಿಲ್ಲ ಬಿಡಿ, ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂತಂದ್ರೆ ದಿನದಿಂದ ದಿನಕ್ಕೆ ನಾನು ಫಸ್ಟು ಅಂತ ಬೆಳ್ಳಿ ಚಿನ್ನ ಎರಡೂ ಕೂಡ ರೇಸ್ನಲ್ಲಿ ಓಡ್ತಾ ಇದೆ. ಈಗ ಮಧ್ಯಮ ವರ್ಗದವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಹೆಂಗಪ್ಪ ನಾನು ಹೋಗಿ ಚಿನ್ನ ಖರೀದಿ ಮಾಡೋದು, ಹೆಂಗಪ್ಪ ನಾನು ಬೆಳ್ಳಿ ಖರೀದಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಮಗಳು ಮದುವೆ ಮಾಡಬೇಕು ಅಥವಾ ಮಗನ ಮದುವೆ ಮಾಡಬೇಕು ಅಂತ ಒಂದಿಷ್ಟು ಹಣವನ್ನ ಕೂಡಿಟ್ಟಿರ್ತಾರೆ. ಮದುವೆಗೆ ಅಂತಾನೆ ದುಡ್ಡು ಖರ್ಚು ಮಾಡ್ಲಾ ಅಥವಾ ಈ ಒಂದು ಚಿನ್ನ ಖರೀದಿ ಮಾಡ್ಲಿಕ್ಕೆ ದುಡ್ಡು ಖರ್ಚು ಮಾಡ್ಲಾ ಅಂತ ಈಗ ಮಧ್ಯಮ ವರ್ಗದವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಈ ಒಂದು ಮದುವೆ ಸೀಸನ್ಗಳಲ್ಲಿ ಚಿನ್ನ ಮತ್ತೆ ಬೆಳ್ಳಿಯನ್ನ ಅತಿಯಾಗಿ ಖರೀದಿ ಮಾಡ್ತಾರೆ. ಆದ್ರೆ ಈಗ ಚಿನ್ನ ಮತ್ತೆ ಬೆಳ್ಳಿ ಖರೀದಿ ಮಾಡೋದೇ ದೊಡ್ಡ ಸವಾಲಾಗ್ಬಿಟ್ಟಿದೆ. ಒಂದು ಮದುವೆ ಸಾಮಾನ್ಯವಾಗಿ ಒಂದು ಮದುವೆನ ಮಾಡಬಹುದು, ಆದ್ರೆ ಈ ಒಂದು ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗ್ತಾ ಇದೆ. ನೋಡಿ, ಸಿಲ್ವರ್ ಅಲ್ಲಿ ನೆನೆ ಒಂದೇ ದಿನ 6,000 ರೂಪಾಯಿ ಏರಿಕೆ ಆದ್ರೆ ಇನ್ನು ಮುಂಬರುವಂತಹ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಒಂದು ಚಿನ್ನ ಬೆಳ್ಳಿಯ ದರ ಏರಿಕೆ ಆಗಬಹುದು? 10 ಗ್ರಾಮ್ ಚಿನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. 10 ಗ್ರಾಮ್ಗೆ ಹೋದ್ರಿ ಈಗ ಒಂದು 2-3 ಗ್ರಾಮ್ ಚಿನ್ನ ಖರೀದಿ ಮಾಡೋಣ ಅಂದ್ರೆ ಅದೇ ಕಷ್ಟ ಇದೆ. ಅಂಥದ್ರಲ್ಲಿ ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಒಟ್ಟಿನಲ್ಲಿ ಚಿನ್ನ ಮತ್ತೆ ಬೆಳ್ಳಿ ಎರಡು ಕೂಡ ಓಡ್ತಾ ಇದೆ, ನಾ ಮುಂದು ತಾ ಮುಂದು ಅಂತ. ಈ ಒಂದು ಸಂಕ್ರಾಂತಿ ಹಬ್ಬ, ಈ ಒಂದು ಹಬ್ಬದ ಸಂದರ್ಭದಲ್ಲೂ ಕೂಡ ಚಿನ್ನ ಬೆಳ್ಳಿ ರೇಟ್ ಜಾಸ್ತಿ ಆಗಿದೆ. ಇನ್ನು ಮುಂಬರುವಂತಹ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಏರಿಕೆ ಆದ್ರೂ ಕೂಡ ಯಾರು ಆಶ್ಚರ್ಯ ಪಡೋಂಗೆ ಏನಿರಲ್ಲ. ಯಾಕೆಂದ್ರೆ ಶುಭ ಕಾರ್ಯಗಳು ಇರೋದ್ರಿಂದ ಯೂಶಲಿ ಪ್ರತಿ ವರ್ಷವೂ ಅಷ್ಟೇ ಶುಭ ಕಾರ್ಯಗಳು ಏನಾದರೂ ಇತ್ತು ಅಂತ ಅಂದ್ರೆ ಅಥವಾ ಈ ಒಂದು ಫೆಬ್ರವರಿ ಅಥವಾ ಜನವರಿ ಆದ ನಂತರ, ಅಂದ್ರೆ ಸಂಕ್ರಾಂತಿ ಯೂಶಲಿ ಜನವರಿ ಟೈಮಲ್ಲಿ ಇರೋದ್ರಿಂದ ಈ ಜನವರಿ ಆದ ನಂತರ ಫೆಬ್ರವರಿಯಿಂದ ಈ ಒಂದು ಚಿನ್ನದ ರೇಟ್ ಆಗಿರಬಹುದು, ಬೆಳ್ಳಿ ರೇಟ್ ಆಗಿರಬಹುದು ಹೆಚ್ಚಾಗ್ತಾ ಇರುತ್ತೆ. ಈ ಬಾರಿಯೂ ಅದೇ ರೀತಿ ಹೆಚ್ಚಾಗಿದೆ. ಆದರೆ ಈ ಸಲ ಅಂತೂ ಬಹಳ ಜಾಸ್ತಿ ಆಗಿದೆ ಚಿನ್ನ ಮತ್ತೆ ಬೆಳ್ಳಿಯ ರೇಟ್. ದಿನದಿಂದ ದಿನಕ್ಕೆ ಒಟ್ಟಿನಲ್ಲಿ ಏರಿಕೆ ಆಗ್ತಾ ಇದೆ. ಇದನ್ನ ಖರೀದಿ ಮಾಡೋದಕ್ಕೆ ಜನ ತತ್ತರಿಸಿ ಹೋಗ್ತಾರೆ. ಹೆಂಗಪ್ಪ ಖರೀದಿ ಮಾಡೋದು? ಒಂದ್ ಕಡೆ
ಚಿನ್ನ ಬೆಳ್ಳಿ ಖರೀದಿ ಮಾಡೋಕ್ಕಾಗಲ್ಲ, ಮತ್ತೊಂದು ಕಡೆ ದಿನನಿತ್ಯದ ಸಾಮಗ್ರಿಗಳನ್ನ ಖರೀದಿ ಮಾಡೋಕ್ಕಾಗಲ್ಲ. ಈ ಒಂದು ಬೆಲೆ ಏರಿಕೆಯಿಂದ ಜನ ಒದ್ದಾಡ್ತಾ ಇದ್ದಾರೆ, ತತ್ತರಿಸಿ ಹೋಗ್ತಾ ಇದ್ದಾರೆ. ಅದರಲ್ಲಿ ಈ ಒಂದು ಚಿನ್ನ ಬೆಳ್ಳಿ ಅಂತೂ ಮಾತನಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಅದ್ರ ಸಹವಾಸಕ್ಕೆ ಹೋಗಬಾರ್ದ ಅಂತ ಅನ್ಸುತ್ತೆ, ಅಷ್ಟರ ಮಟ್ಟಿಗೆ ಏರಿಕೆ ಆಗ್ತಾ ಇದೆ.